ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್, ದಾವಣಗೆರೆ. ಆತ್ಮೀಯರೇ, ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಇಡೀ ದೇಶವೇ ಕರುನಾಡಿನ ಜನರಿಗೆ ಚೀಮಾರಿ ಆಗ್ತಕ್ಕಂಥ ಸಂದರ್ಭ ಬಂದೋಯ್ತು. ಇಡೀ ಕರ್ನಾಟಕದ ಜನರೇ ಇಡೀ ದೇಶದ ಜನರೆದುರಿಗೆ ತಲೆ ತಗ್ಸ್ತಕ್ಕಂಥ ಸಂದರ್ಭ ಬಂತು. ಪರ ಭಾಷಿಗರು ಕೂಡ ನಮ್ಮ ಹತ್ರ ಕೈ ತೋರಿಸ್ತಕ್ಕಂಥ ಸಂದರ್ಭ ಬಂತು. ಕನ್ನಡಿಗರ ಸ್ವಾಭಿಮಾನಕ್ಕೆ ಬಹುತೇಕ ಧಕ್ಕೆ ಆಗೋಯಿತು. ಈ ಎಲ್ಲ ಮಾತುಗಳ ಹಿಂದೆ, ಈ ಎಲ್ಲ ನೋವಿನ ಹಿಂದೆ ಏನಪ್ಪ ಕಾರಣ ಅಂತಂದರೆ, ನಮ್ಮೆಲ್ಲರ ಸಾಹಸ ಸಿಂಹ ಹೃದಯವಂತ ವಿಷ್ಣುವರ್ಧನ್ ಸರ್ ಅವರ ಸಮಾಧಿಯನ್ನು ಒಡೆದಿರ್ತಕ್ಕಂಥ ವಿಚಾರವನ್ನು ಕುರಿತು ನಾನು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಬಹುತೇಕ ಎಲ್ರಿಗೂ ಅರ್ಥ ಆಗಿರಬೇಕು. ಎಂತೆಂಥ ವಿವಾದಗಳು ಬಗೆಹರಿದಿದ್ದಾವೆ, ಎಂತೆಂಥ ವಿಚಾರಗಳು ಸುಖಾಂತ್ಯವನ್ನು ಕಂಡಿದ್ದಾವೆ. ಆದರೆ ವಿಷ್ಣುವರ್ಧನ್ ಸರ್ ಅವರ ಜಾಗದ ಕುರಿತ ವಿವಾದವೇಕೆ ಇಷ್ಟೊಂದು ವಿಕೃತಿ ಮೆರೆಯುವಂಥ ಸಂದರ್ಭವನ್ನು ತಂತು ಅಂತ ಹೇಳಿ ನಾನು ಭಾಳ ನೋವಿನಿಂದ ಮಾತಾಡ್ತಾ ಇದ್ದೀನಿ. ಆದ್ಮೇಲೆ ನಿನ್ನೆ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೆ ನಾನು. ಯಾಕೋ ಆ ಮಾತುಗಳಿಂದ ನನಗೆ ಸಮಾಧಾನ ಆಗಲಿಲ್ಲ. ಮತ್ತೆ ಬರ್ತಾ ಇದ್ದೀನಿ ನಿಮ್ಮ ಮುಂದೆ. ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ನಮ್ಮ ಸುದೀಪ್ ಸರ್ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ನಿರ್ಮಾಪಕರಾದ ಕೆ ಮಂಜೂರವರು ಕೂಡ ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅಭಿಮಾನಿಗಳು ಅಕ್ಷರ ಸಹ ಬೆಂಬಲಕ್ಕೆ ಇದ್ದಾರೆ. ಇಲ್ಲಿ ಯಾರ ವೈಫಲ್ಯ ಗೊತ್ತಿಲ್ಲ, ಯಾರ ಷಡ್ಯಂತ್ರ ಕುತಂತ್ರ ಗೊತ್ತಿಲ್ಲ. ಇವತ್ತು ಒಬ್ಬ ಮೇರು ನಟನ ಸಮಾಧಿಯನ್ನು, ಪುಣ್ಯ ಭೂಮಿಯನ್ನು ನಾವು ಕಳ್ಕೊಳ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ನಮಗೆ ಬಂದೋಯ್ತು. ಕಳೆದ 16 ವರ್ಷಗಳ ಕೆಳಗೆ ಅವರು ನಮ್ಮನ್ನು ಬಿಟ್ಟು ಹೋದಾಗ, ಆ ವ್ಯಕ್ತಿ ನಮ್ಮನ್ನು ಈ ಲೋಕವನ್ನು ತ್ಯಜಿಸಿ ಹೋದಾಗ, ಆಗಿನ ನೋವು ಮಾಸುವ ಮೊದಲೇ, ಆಗಿನ ಒಂದು ಆ ವ್ಯಕ್ತಿಯ ಕಳೆದುಕೊಂಡಂಥ ಒಂದು ಸಂಕಟ ಕಳೆಯುವ ಮೊದಲೇ ಅವರ ಪುಣ್ಯಭೂಮಿಯನ್ನು ನಾವು ಕಳ್ತಕ್ಕಂಥ ಸಂದರ್ಭ ಬಂತು ಅಂದರೆ ನಿಜಕ್ಕೂ ದುರಾದೃಷ್ಟಕರ. ಆತ್ಮೀಯರೇ, ಬಹುತೇಕ ಈ ಥರ ಒಂದು ವಿಕೃತಿ, ಈ ಥರ ಒಂದು ಕೆಟ್ಟ ಕೆಲಸ ಇಡೀ ಪ್ರಪಂಚದಲ್ಲಿಯೇ ಎಲ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆತ್ಮೀಯರೇ, ಹಳ್ಳಿಗಳಲ್ಲಿ ಅಣ್ಣ ತಮ್ಮಂದಿರ ಜಗಳದಲ್ಲಿ, ಈಗ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ, ಆ ಹಿರಿಯ ಯಜಮಾನ ಸತ್ತಿರ್ತಾನೆ. ಯಜಮಾನ ಸತ್ತಾಗ ಆ ಕೂಡು ಕುಟುಂಬದ ಎಲ್ಲರೂ ಸೇರ್ಕೊಂಡು ಒಂದು ಭೂಮಿಯಲ್ಲಿ ಆತನ ಅಂತಿಮ ಸಂಸ್ಕಾರವನ್ನು ಮಾಡಿರ್ತಾರೆ. ಅವರೆಲ್ಲ ಖುಷಿ ಖುಷಿಯಾಗಿರ್ತಾರೆ, ಒಂದು ಒಮ್ಮತದಿಂದ ಜೀವನ ಮಾಡ್ತಿರ್ತಾರೆ. ಆ ಮನೆಯ ಯಜಮಾನ ತೀರ್ಕೊಂಡಾಗ ಅವರೆಲ್ಲರೂ ಸೇರ್ಕೊಂಡು ಖುಷಿ ಇರಲಿ, ನಮ್ಮಲ್ಲಿ ಖುಷಿಯಿಂದ ನಾವೆಲ್ಲ ಕೂಡ್ಕೊಂಡು ಹೀಗೆ ಇರೋಣ ಅಂತಂದೇಳಿ ಆ ವ್ಯಕ್ತಿಯನ್ನು ಅಲ್ಲಿ ಮಣ್ಣು ಮಾಡಿರ್ತಾರೆ. ಸಮಯ ಸಂದರ್ಭ ಕಾಲಮಾನಕ್ಕೆ ತಕ್ಕಂತೆ ಅವರೆಲ್ಲರೂ ಕೂಡ ಬೇರೆ ಆದಾಗ, ಎಲ್ಲರೂ ಕೂಡ ಡಿವೈಡ್ ಆಗಿ ಸಪ್ರೇಟ್, ಅವರವರ ಸಪ್ರೇಟ್ ಒಂದು ಕುಟುಂಬವನ್ನು ಮಾಡಿಕೊಂಡಾಗ ಆ ಸಮಾಧಿ ಇರ್ತಕ್ಕಂಥ ಒಂದು ಜಾಗ ಯಾರೋ ಒಬ್ಬರಿಗೆ ಸೇರುತ್ತೆ. ಆಗ ಆ ವ್ಯಕ್ತಿ ಆ ಸಮಾಧಿಯನ್ನು ಹೊಡೆದಾಕಲ್ಲ ಸರ್, ಅದನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾನೆ. ಇವತ್ತು ಈ ಭೂಮಿ ನಮ್ಮ ತಂದೆ ಅಥವಾ ನಮ್ಮ ತಾಯಿ, ನಮ್ಮ ಮನೆಯ ಹಿರಿಯ ಯಜಮಾನನನ್ನ ಮಣ್ಣು ಮಾಡಿರ್ತಕ್ಕಂಥ ಭೂಮಿ ಇವತ್ತು ನನ್ನ ಪಾಲಿಗೆ ಬಂದಿದೆ ಅಂತೇಳಿ ಖುಷಿಯಿಂದ ಅದನ್ನ ಅಭಿವೃದ್ಧಿ ಮಾಡ್ತಾನೆ. ಈ ರೀತಿ ಇರಬೇಕಾದ್ರೆ ಇಡೀ 6 ಕೋಟಿ ಜನಗಳ ಆರಾಧ್ಯ ದೈವ, ಹೆಣ್ಣು ಮಕ್ಕಳ ಪಾಲಿನ ಒಂದು ಪ್ರೀತಿಯ ಯಜಮಾನ, ಆತನ ಸಮಾಧಿಯನ್ನು ಇವತ್ತು ನಾವು ಇಷ್ಟು ನಿಕೃಷ್ಟವಾಗಿ ಒಡೆದಾಕ್ತಾರೆ ಅಂದರೆ ಏನು ಸಾಯಿದ್ರು? ಏನು ಹೇಳ್ರಿ? ಆ ಭೂಮಿ ಯಾರಿಗೆ ಸೇರಿರಲಿ, ಬಾಲನ ಕುಟುಂಬಕ್ಕೆ ಸೇರಿರಲಿ, ಅದನ್ನು ನಾವು ಒಂದು ಕುತ್ಕೊಂಡು ಸೂಕ್ತವಾಗಿ ಕರ್ನಾಟಕದ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಆ ಭೂಮಿಗೆ ಇಷ್ಟಂತ ಅಮೌಂಟನ್ನು ಕೊಟ್ಟು, ಲಾಸನ್ನು ತುಂಬಿಕೊಟ್ಟು ನಮ್ಮ ಯಜಮಾನನ ಪುಣ್ಯ ಭೂಮಿಯನ್ನು ನಾವು ಉಳಿಸ್ಕೋಬೋದಿತ್ತಲ್ವಾ? ಏನು ಸರ್ ಇದು ವಿಕೃತಿ? ಸುಮಾರು ನಡೀತಾರೆ ನಮ್ಮ ಕರ್ನಾಟಕದಲ್ಲಿ, ಸುಮಾರು ನಡೀತೇವೆ. ಸುಧಾರಿಸ್ಕೋಬೋದು. ದಿನ ಬೆಳಗಾದ್ರೆ ಒಬ್ಬ ಹೆಣ್ಮಕ್ಳ ಅತ್ಯಾಚಾರ ಆಗ್ತೈತಿ, ದಿನ ಬೆಳಗಾದ್ರೆ ಒಬ್ಬ ಹದಿಹರೆಯದ ಯುವಕರ ಕೊಲೆ ಆಗ್ತತಿ, ಪುಟಾಣಿ ಮಕ್ಕಳ ಕೊಲೆ ಆಗ್ತತಿ, ಕಳ್ಳತನ ಆಗ್ತತಿ, ದರೋಡೆ ಆಗ್ತತಿ. ಇವೆಲ್ಲವೂ ಸರ್ವೇ ಸಾಮಾನ್ಯ ಅಂದ್ಕೊಂಡ್ರೆ ಅದಕ್ಕೆಲ್ಲ ಮೀರಿದಂಥ ಒಂದು ಸಂದರ್ಭ ಇವತ್ತು ಬಂದೋಯ್ತು. ಬಹುತೇಕ ಇದು ಯಾವ ರಾಜ್ಯದಲ್ಲಿಯೂ ಕೂಡ ನಡೆದಿರಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ತಲೆ ತಗ್ಸ್ತಕ್ಕಂಥ ಒಂದು ಸಂದರ್ಭ ಬಂದೋಗಿದೆ. ಇವತ್ತು ಆ ಭೂಮಿಯನ್ನು ನಾವು ತೆಗೆದುಕೊಂಡು ಅಲ್ಲಿ ಮತ್ತೆ ಸ್ಮಾರಕವನ್ನು ಕಟ್ತೀವಿ ಅಂತ ಹೋದರೆ ಆತನಿಗಾಗಿರ್ತಕ್ಕಂಥ ಅವಮಾನವನ್ನು ನಾವು ತುಂಬಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ತುಂಬಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣುವರ್ಧನ್ ಸರ್ ಒಂದು ಸಿನಿಮಾದಲ್ಲಿ ಹೇಳ್ತಾರೆ, ಅವ್ರು ಚೆನ್ನಾಗಿರಲಿ ಇವ್ರು ಚೆನ್ನಾಗಿರಲಿ ಅಂದ್ರೆ ನೀವು ಚೆನ್ನಾಗಿರೋದು ಯಾವಾಗ ಅಂತ ಹೇಳಿ ಪರಮಾತ್ಮನಿಗೆ ಕೈ ತೋರಿಸಿರ್ತಕ್ಕಂಥ ವ್ಯಕ್ತಿ. ಆತ ಮಾಡಿರ್ತಕ್ಕಂಥ ಪ್ರತಿಯೊಂದು ಸಿನಿಮಾಗಳು ಕೂಡ ಪ್ರತಿಯೊಂದು
ಚಿತ್ರಗಳು ಕೂಡ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡ್ತಕ್ಕಂಥ, ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ಬೆಸೆದಿರ್ತಕ್ಕಂಥ, ತಾಯಿ ಮಕ್ಕಳ ಪ್ರೀತಿಯನ್ನು ತೋರ್ಪಡಿಸ್ತಕ್ಕಂಥ ಎಲ್ಲ ರೀತಿಯ ಉತ್ತಮ ಸಂದೇಶವ ಸಿನಿಮಾನ ಮಾಡಿದ್ದಾರೆ. ಕಾಣದ ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಇನ್ನು ಎಷ್ಟು ಸಾರಿ ಪುಣ್ಯ ಮಾಡಬೇಕು. ಅತಿ ಒಳ್ಳೆಯವರಾದರೆ ದೇವರು ಉಳಿಸಲ್ಲ ಅಂತಾರೆ, ಅತಿ ಒಳ್ಳೆಯವನಾದರೆ ಪ್ರಪಂಚದಲ್ಲಿ ದೇವರು ಬದುಕಕ್ಕೆ ಬಿಡಲ್ಲ ಅಂತಾರೆ. ಆದರೆ ಅವರ ಪುಣ್ಯ ಭೂಮಿಯನ್ನು ಕಿತ್ತುಕೊಳ್ಳುವಷ್ಟು ನಿಕೃಷ್ಟವಾದ ದೇವರು ಅಂತೇಳಿ ನನಗೆ ಈ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ಆದ್ಮೇಲೆ ನಾವು ಏನು ಇಲ್ಲ ಸರ್, ನಮಗೆ ಕ್ಷಮೆ ಕೇಳಲಿಕ್ಕೂ ಯೋಗ್ಯತೆ ಇಲ್ಲ ವಿಷ್ಣುವರ್ಧನ್ ಸರ್ನ. ಅವ್ರಿದ್ರೆ ನಾವು ತಲೆ ತಗ್ಸ್ಕೊಂಡು ಅವ್ರು ಏನಾದರೂ ಎದ್ದು ಬಂದು ನಮ್ಗೆ ಕೆನ್ನೆಗೆ ಬಾರಿಸ್ತಾರೆ, ನಮಗೆ ನಿಂತ್ಕೊಂಡು ಬೈತಾರೆ ಅನ್ನೋಕ್ಕೆ ಆ ವ್ಯಕ್ತಿ ನಮ್ಮೊಂದಿಗೆ ಇಲ್ಲ. ಈ ಒಂದು ವಿಚಾರವನ್ನು ನಾನು ಯಾವ ರೀತಿ ಏನು ಹೇಳೋಕ್ಕಾಗ್ತಿಲ್ಲ, ಮನಸ್ಸು ತುಂಬ ಭಾರ ಆಗ್ತಾ ಇದೆ, ನನಗೆ ತುಂಬಾ ಭಾರ ಆಗ್ತಾ ಇದೆ, ತುಂಬಾ ನೋವಾಗ್ತಾ ಇದೆ, ಸಂಕಟ ಆಗ್ತಾ ಇದೆ, ಹೇಳೋಕ್ಕಾಗ್ತಾ ಇಲ್ಲ ನನ್ನ ಪರಿಸ್ಥಿತಿ. ದಯಮಾಡಿ ಇಲ್ಲ ಸರ್, ನಾವು ಅದೇನು ಸರಿ ಮಾಡೋಕ್ಕಾಗ್ತಲ್ಲ. ದಯಮಾಡಿ ಸುದೀಪ್ ಸರ್, ನಿಮ್ಮಲ್ಲಿ ನಾನು ವಿನಮ್ರವಾಗಿ ಬೇಡ್ಕೊಳ್ತೀನಿ ಸರ್, ದಯಮಾಡಿ ನಮ್ಮ ವಿಷ್ಣು ಸರ್ ಪುಣ್ಯ ಭೂಮಿಯನ್ನು ಉಳಿಸ್ಕೊಡಿ. ನಾವೆಲ್ಲರೂ ಇದ್ದೇವೆ, ಕರ್ನಾಟಕ ಜನ ಇದ್ದೇವೆ. ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ತರಕಾರಿ ಕೆಲಸ ಮಾಡ್ತಕ್ಕಂಥನಾಗಿರ್ಬೋದು, ಫುಟ್ಪಾತಲ್ಲಿ ತರಕಾರಿ ಮಾಡ್ತಕ್ಕಂಥನಾಗಿರ್ಬೋದು, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ನಾವೆಲ್ಲ ವಂತಿಗೆಯನ್ನು ಕೊಡ್ತೀವಿ, ದುಡ್ಡನ್ನು ಕೊಡ್ತೀವಿ ಸರ್. ದಯಮಾಡಿ ಸುದೀಪ್ ಸರ್, ನಿಮ್ಮ ನೇತೃತ್ವದಲ್ಲಿ ಒಂದು ಒಳ್ಳೆ ಕೆಲಸ ಆಗಲಿ. ದರ್ಶನ್ ಸರ್, ನೀವು ಕೂಡ ಕೈ ಜೋಡಿಸಿ. ನಿಮ್ಮಲ್ಲಿ ಕೆಲವೊಂದು ಕಾನೂನು ರೀತಿಯಾದಂಥ ಸಮಸ್ಯೆ ಇರೋದ್ರಿಂದ ನೀವು ಬಹಿರಂಗವಾಗಿ ಏನು ಹೇಳಿಕೆ ಕೊಡೋಕ್ಕೆ ಬರಲ್ಲ, ಆದರೆ ಯಾವ ದಿಕ್ಕಿನಲ್ಲಿ ಮಾಡಬೇಕಂತ ನಿಮಗೆ ಗೊತ್ತಿದೆ. ದಯಮಾಡಿ ದರ್ಶನ್ ಸರ್, ನೀವು ಕೈ ಜೋಡಿಸಿ. ನನ್ನೆಲ್ಲ ಕರ್ನಾಟಕದ ಎಲ್ಲ ಕನ್ನಡ ಬಂಧುಗಳಿಗೆ ನಾನು ಬೇಡ್ಕೊಳ್ತೇನೆ, ದಯಮಾಡಿ ನಮ್ಮ ವಿಷ್ಣು ಸರ್ ಪುಣ್ಯ ಭೂಮಿಯನ್ನು ನಮಗೆ ಕೊಡಿ ಸರ್, ಉಳಿಸ್ಕೊಡಿ. ಈಗ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸ ಮಾಡಿ ನಾವು ವಿಷ್ಣುವರ್ಧನ್ ಸರ್ ಅವರಿಗೆ ಸ್ವಲ್ಪ ಮಟ್ಟಿನ ಅದರ ನೆಮ್ಮದಿಯನ್ನು ಕೊಡೋಣ ಅಂತಂದೇಳಿ ಈ ಮೂಲಕ ಎಲ್ಲರಿಗೂ ನಾನು ಭಕ್ತಿಯಿಂದ ಬೇಡ್ಕೊಳ್ತೀನಿ. ಮತ್ತೊಮ್ಮೆ ನಮ್ಮ ಮೇರು ನಟ ವಿಷ್ಣುವರ್ಧನ್ ಸರ್ ಅವರಿಗೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಕ್ಷಮೆ ಕೇಳಲಿಕ್ಕೂ ನಾವು ಯಾರು ಹರ್ರದಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಆದರೂ ದಯಮಾಡಿ ಮನ್ನಿಸಿ ಸರ್, ನೀವು ಕ್ಷಮಿಸೋದ್ರಲ್ಲಿ ಎತ್ತಿದ ಕೈ, ಈ ತಪ್ಪನ್ನು ಕೂಡ ಕ್ಷಮಿಸಿ ನಿಮಗೆ ನ್ಯಾಯವನ್ನು ಸ್ವಲ್ಪ ಮಟ್ಟಿಗೆ ನಾವು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ.